ಮೇಲೆ ಶೂಟೌಟ್ಗೆ ಎಂಎಲ್ಎ ಎಸ್ಆರ್ ವಿಶ್ವನಾಥ್ ಕಾರಣ ಅಂತ ಗುಂಡಿನ ದಾಳಿಗೊಳಗಾದ ಕಡಬಗೆರೆ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ಕಡಬಗೆರೆ ಶ್ರೀನಿವಾಸ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಿಂದಲೇ ಟಿವಿ9ಗೆ ಕಡಬಗೆರೆ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದು, ಪೊಲೀಸರಿಗೂ ಕೂಡ ಕಡಬಗೆರೆ ಶ್ರೀನಿವಾಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಡಬಗೆರೆ ಶ್ರೀನಿವಾಸ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9ಗೆ ಕಡಬಗೆರೆ ಶ್ರೀನಿವಾಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಹಿತಿಯ ವಿವರದ ಪ್ರಕಾರ ಶೂಟೌಟ್ಗೆ ಕಾರಣ ಯಾರು ಏನು ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ. ಪೊಲೀಸರಿಗೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಡಬಗೆರೆ ಶ್ರೀನಿವಾಸ್ ಟಿವಿ9ಗೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಸತೀಶ, ಬೂನ್ಬಾಬ್ ಇತರರು ಅಂತ ನಾನು ದೂರು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಹಾಗೆ ಮೊದಲನೆಯ ಹೆಸರೇ ಎಂಎಲ್ಎ ಎಸ್ಆರ್ ವಿಶ್ವನಾಥ್ ಅಂತ ಕಡಬಗೆರೆ ಶ್ರೀನಿವಾಸ್ ಹೇಳಿದ್ದಾರೆ. ಆಮೇಲೆ ಡಾನ್ ಸತೀಶ, ಆಮೇಲೆ ಬೂನ್ ಬಾಬು ಅಂತ ಆಸ್ಪತ್ರೆಯಿಂದಲೇ ಟಿವಿ9ಗೆ ಕಡಬಗೆರೆ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಡಬಗೆರೆ ಶ್ರೀನಿವಾಸ್ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ ಯಲಹಂಕ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಕಾರಣ ಅಂತ ಹೇಳಿದ್ದು, ವಿಶ್ವನಾಥ್ ವಿರುದ್ಧ ಕಡಬಗೆರೆ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ಆಸ್ಪತ್ರೆಯಿಂದಲೇ ಈ ಹೇಳಿಕೆಯನ್ನ ಟಿವಿ9ಗೆ ಅವರು ಕೊಟ್ಟಿದ್ದಾರೆ. ನಾನು ಎಲ್ಲಿಗೆ ಬೇಕಾದ್ರೂ ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಡಬಗೆರೆ ಶ್ರೀನಿವಾಸ್ ಹೇಳಿದ್ದಾರೆ. ಆರೋಪಿಗಳ ಬಗ್ಗೆ ಲಾಯರ್ಗೂ ಕೂಡ ನಾನು ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಹೇಳಿದ್ದು, ಶೂಟೌಟ್ ಮಾಡಿಸಿದ್ದು ಎಂಎಲ್ಎ ವಿಶ್ವನಾಥ್ ಅಂತ ಹೇಳಿದ್ದಾರೆ. ಎಸ್ಆರ್ ವಿಶ್ವನಾಥ್, ಡಾನ್ ಸತೀಶ ಹಾಗೆ ಬೂನ್ ಬಾಬು ಅಂತ ಹೇಳಿರುವಂತಹ ಶ್ರೀನಿವಾಸ್ 3 ಜನ, ಇತರರು 5 ಜನ ಅಂತ ನಾನು ದೂರನ್ನ ಕೊಟ್ಟಿದ್ದೇನೆ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಬುಲೆಟ್ ಸತೀಶ ಅಂದ್ರೆ ಡಾನ್ ಸತೀಶ ಒಬ್ಬ ಆರೋಪಿ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ದಡಿಯಾ ಬೂನ್ ಬಾಬು ಸಹ ಒಬ್ಬ ಆರೋಪಿ ಅಂತ ಕಡಬಗೆರೆ ಶ್ರೀನಿವಾಸ್ ಆಸ್ಪತ್ರೆಯಲ್ಲಿ ಟಿವಿ9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಂಎಲ್ಎ ಮೇನ್ ಅಂತ 2 ಬಾರಿ ಪುನರುಚ್ಚರಿಸಿದ್ದಾರೆ ಶ್ರೀನಿವಾಸ್. ಅಂದ್ರೆ ಎಂಎಲ್ಎ ಇದರಲ್ಲಿ ಪ್ರಮುಖ ಪಾತ್ರ ಅಂತ. ಎಂಎಲ್ಎ ಎಸ್ಆರ್ ವಿಶ್ವನಾಥ್ರಿಂದಲೇ ನನ್ನನ್ನ ಟಾರ್ಗೆಟ್ ಮಾಡಲಾಯಿತು ಅನ್ನುವಂತಹ ಮಾತನ್ನ ಕಡಬಗೆರೆ ಶ್ರೀನಿವಾಸ್ ಹೇಳಿದ್ದಾರೆ. ರೈತ ಸಂತೆಗೆ ಹೋಗಿ ನಾನು ವಾಪಸ್ ಆಗ್ತಾ ಇದ್ದಾಗ ಈ ಶೂಟೌಟ್ ಕೃತ್ಯ ನಡೆಯಿತು ಅಂತ ಕೂಡ ಈ ಕೃತ್ಯದ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಮೊದಲು ಗೊತ್ತಾಗಿರ್ಲಿಲ್ಲ, ಆದ್ರೆ ಆಮೇಲೆ ನನಗೆ ಗೊತ್ತಾಯಿತು ಅಂತ ಶ್ರೀನಿವಾಸ್ ಆಸ್ಪತ್ರೆಯಿಂದಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲದಂಗೆ ಹೊಡೆದ್ರು, ಗನ್ನಲ್ಲಿ ಫೈರ್ ಮಾಡಿದ್ರು ಅಂತ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೂಟೌಟ್ ಕೃತ್ಯಕ್ಕೆ ಎಂಎಲ್ಎ ಎಸ್ಆರ್ ವಿಶ್ವನಾಥ್ ಕಾರಣ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಕಡಬಗೆರೆ ಶ್ರೀನಿವಾಸ್. ನನ್ನ ಮೇಲೆ ಶೂಟೌಟ್ಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಕಾರಣ ಅಂತ ಸ್ಪಷ್ಟವಾಗಿ ಟಿವಿ9ಗೆ ಆಸ್ಪತ್ರೆಯಲ್ಲಿ ಕಡಬಗೆರೆ ಶ್ರೀನಿವಾಸ್ ಮಾಹಿತಿಯನ್ನ ಕೊಟ್ಟಿದ್ದು, ಗುಂಡಿನ ದಾಳಿಗೊಳಗಾದ ಕಡಬಗೆರೆ ಶ್ರೀನಿವಾಸ್ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿಕಿತ್ಸೆ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ಕಾರಣ ಯಾರು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಡಬಗೆರೆ ಶ್ರೀನಿವಾಸ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಿಂದಲೇ ಟಿವಿ9ಗೆ ಕಡಬಗೆರೆ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಪೊಲೀಸರಿಗೂ ಕೂಡ ಕಡಬಗೆರೆ ಶ್ರೀನಿವಾಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದ್ದು, ಸತೀಶ ಹಾಗೆ ಬೂನ್ಬಾಬ್ ಮತ್ತೆ ಇತರರು 3 ಜನರ ವಿರುದ್ಧ ಕೂಡ ದೂರನ್ನ ಕೊಟ್ಟಿದ್ದೇನೆ. ಸತೀಶ, ಬೂನ್ಬಾಬ್ ಇತರರು ಅಂತ ನಾನು ದೂರನ್ನ ಕೊಟ್ಟಿದ್ದೇನೆ. ಮೊದಲನೆಯ ಹೆಸರೇ ಎಂಎಲ್ಎ ಎಸ್ಆರ್ ವಿಶ್ವನಾಥ್ ಅಂತ ಸ್ಪಷ್ಟವಾಗಿ ಆಸ್ಪತ್ರೆಯಲ್ಲಿ ಕಡಬಗೆರೆ ಶ್ರೀನಿವಾಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಮೇಲೆ ಡಾನ್ ಸತೀಶ ಮತ್ತೆ ಬೂನ್ ಬಾಬು ಅಂತ ಕೂಡ ಹೇಳಿದ್ದಾರೆ. ಇನ್ನು ಕಡಬಗೆರೆ ಶ್ರೀನಿವಾಸ್ ಏನ್ ಹೇಳಿದ್ದಾರೆ ಆಸ್ಪತ್ರೆಯಲ್ಲಿ ಶೂಟೌಟ್ ಪ್ರಕರಣದ ಬಗ್ಗೆ ನೋಡೋಣ ಬನ್ನಿ. ಸತೀಶ, ಬಾಬು ಮೊದಲನೇದು ಎಮ್ಎಲ್ಎ ಹೆಸರು ವಿಶ್ವನಾಥ್, ಆಮೇಲೆ ಡಾನ್ ಸತೀಶ್ ಅಂತ, ಆಮೇಲೆ ಬೂನ್ಬಾಬು ಇತರರು ಅಂತ ಕೊಟ್ಟರು. ಇದರ ಜೊತೆಗೆ ಶಾಸಕ ಎಸ್ಆರ್ ವಿಶ್ವನಾಥ್ಗೆ ನಾನೇ ಮೇನ್ ಟಾರ್ಗೆಟ್ ಅಂತ ಕಡಬಗೆರೆ ಶ್ರೀನಿವಾಸ್ ಹೇಳಿದ್ದಾರೆ. ಈ ಮಾಹಿತಿಯನ್ನ ತಮ್ಮ ವಕೀಲರಿಗೆ ನೀಡಿರುವುದಾಗಿ ಕೂಡ ಟಿವಿ9ಗೆ ತಿಳಿಸಿದ್ದಾರೆ. ನಾನು ಹೇಳ್ತೀನಿ, ನಾನು ಎಲ್ಲಿ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ತೀನಿ. ಸ್ವಲ್ಪ ಈಗ ಪೂರ್ತಿ ಪ್ರಮಾಣದಲ್ಲಿ ಆದರೆ ನಾನು ಲಾಯರ್ ಕೊಟ್ಟಿದ್ದೀನಿ ಎಲ್ಲ. ಯಾರ ಹೆಸರು ಕೊಟ್ಟಿದ್ದೀನಿ? ವಿಶ್ವನಾಥ್ ಕೊಟ್ಟಿದ್ದೀನಿ, ಸತೀಶ್ ಕೊಟ್ಟಿದ್ದೀನಿ, ಬೂನ್ಬಾಬು ಕೊಟ್ಟಿದ್ದೀನಿ. ನಿಮ್ಗೆ ಇಂಪಾರ್ಟೆಂಟ್ ಮೇನ್ ಯಾರ ಹೆಸರು? ಅವರು 5 ಜನ ಅಂತ ಮೇಯ್ನು
ಯಲಹಂಕ MLA. ರವಿ ಇಲ್ಲ ಇವನು ನಾಗದಾಸ್ನಲ್ಲಿ ಬುಲೆಟ್ ಸತೀಶ ಡಾನ್ ಸತೀಶ ದಡಿಯಾ ಬೋನ್ ಬಾಬು 3 ಜನ ಕೊಟ್ಟಿದ್ದೀನಿ. ಮೊದಲನೇ ಹೆಸರು MLA ಮೇನ್, MLA ವಿಶ್ವನಾಥ್ ಮೇನ್, ಅವನೇ ನಮ್ಮ ಟಾರ್ಗೆಟ್. ಓಕೆ. ಇನ್ನು ತಮ್ಮ ಮೇಲೆ ಫೆಬ್ರವರಿ 3ರಂದು ನಡೆದ ಶೂಟೌಟ್ ಬಗ್ಗೆ ಕಡಬಗೆರೆ ಶ್ರೀನಿವಾಸ್ TV9ಗೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕೇಳಲಿಲ್ಲ ಅವರು. MLA ಡಾನ್ ಸತೀಶ, ಮೋಹನ್ ಬಾಬು 3 ಜನ ಮೇಲೆ ಡೌಟು. ಇವ್ರು 3 ಜನನೇ ಮಾಡಿಸಿರೋದು. ನನಗೆ 100% ಗೊತ್ತು. ರೈಸಂತೆಗೆ ಹೋಗಿ ಗೊತ್ತಾಗಿದೆ. ಗೊತ್ತಿದ್ದಂಗೆ ಹೊಡೆದ್ರು, ಗನ್ನ ಫೈರ್ ಮಾಡಿದ್ರು, ಮರಗಾರ ತಗೊಂಡು ಹೊಡೆದ್ರು. ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಐಡಿಯಾ ಬಂದು ಇವರೇ ಅಂತ ಗನ್ ತಗೊಂಡು ಶೂಟ್ ಮಾಡಿದ್ರು ಅವ್ರ ಕಡೆ. ಎಸ್, ಇದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂತಹ ಕಡಬಗೆರೆ ಶ್ರೀನಿವಾಸ್ ಕೊಟ್ಟಿರುವಂತಹ ಹೇಳಿಕೆ. ಶೂಟೌಟ್ನಿಂದಾಗಿ ಸಾವು ಬದುಕಿನ ಹೋರಾಟ ನಡೆಸ್ತಾ ಇರುವಂತಹ ಶ್ರೀನಿವಾಸ್ ತಮ್ಮ ಮೇಲೆ ನಡೆದಂತಹ ದಾಳಿಗೆ ಕಾರಣರಾದ 3 ಹೆಸರನ್ನ ಹೇಳಿದ್ದಾರೆ. ಕಡಬಗೆರೆ ಶ್ರೀನಿವಾಸ್ TV9 ಬಳಿ ಆ ಹೆಸರನ್ನ ಹೇಳಿದ್ದು, ಅವರ ಬಾಯಿಂದಲೇ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ನಡೆಯಿತು ಈ ಶೂಟೌಟ್ ಅನ್ನೋದ್ರ ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಶೂಟೌಟ್ಗೆ MLA SR ವಿಶ್ವನಾಥ್ ಕಾರಣ ಅಂತ ಗುಂಡಿನ ದಾಳಿಗೊಳಗಾದ ಕಡಬಗೆರೆ ಶ್ರೀನಿವಾಸ್ ನೇರ ಆರೋಪ ಮಾಡಿದ್ದಾರೆ. ಇನ್ನು ಸತೀಶ ಹಾಗೆ ಬೋನ್ ಬಾಬು ಇತರರು ಅಂತ ನಾನು ದೂರು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ಮೊದಲನೆಯ ಹೆಸರೇ MLA SR ವಿಶ್ವನಾಥ್ ಅಂತ ಸ್ಪಷ್ಟವಾಗಿ ಅವರು ಹೇಳಿರೋದು ಕೂಡ ನಾವೀಗ ಕೇಳಿಸಿಕೊಂಡ್ವಿ. ಆಸ್ಪತ್ರೆಯಿಂದಲೇ TV9ಗೆ ಅವರು ಈ ಒಂದು ಮಾತನ್ನ ಹೇಳಿರೋದು. ಯಲಹಂಕ ಕ್ಷೇತ್ರದ ಬಿಜೆಪಿ ಶಾಸಕ SR ವಿಶ್ವನಾಥ್ ಅವರ ಹೆಸರನ್ನ ಕಡಬಗೆರೆ ಶ್ರೀನಿವಾಸ ಹೇಳಿರೋದು. ನನ್ನ ಮೇಲೆ ಶೂಟೌಟ್ ಕೃತ್ಯಕ್ಕೆ MLAನೇ ಮುಖ್ಯ ಕಾರಣ, MLA ಮೇನ್ ಅಂತ 2 ಬಾರಿ ಅವರು ಹೇಳ್ತಾರೆ. ಇನ್ನು ಗುಂಡಿನ ದಾಳಿಗೆ ಒಳಗಾದಂತಹ ಸಂದರ್ಭದ ಬಗ್ಗೆ ಕೂಡ ಅವರು ಹೇಳ್ತಾರೆ. ರೈತ ಸಂತೆ ಮುಗಿಸಿಕೊಂಡು ನಾನು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆಸಲಾಯಿತು ಅನ್ನುವಂತಹ ವಿಚಾರ, ಗನ್ ತೆಗೆದುಕೊಂಡು ನನಗೆ 3 ಕಡೆ ಶೂಟ್ ಮಾಡಿದ್ರು ಅನ್ನುವಂತಹ ಮಾತನ್ನ ಕೂಡ ಕಡಬಗೆರೆ ಶ್ರೀನಿವಾಸ್ ಹೇಳ್ತಾರೆ.